ಹಾಯ್, ಎಲ್ಲರಿಗೂ ನಮಸ್ಕಾರ. ಓಕೆ, ಇಂದಿನ ತರಗತಿಯಲ್ಲಿ ಕೋರಿಲೇಷನ್ ಅನಾಲಿಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ಕೋರಿಲೇಷನ್ ಅನಾಲಿಸಿಸಲ್ಲಿ 5 ಮಾರ್ಕ್ಸ್ ಮತ್ತು 15 ಮಾರ್ಕ್ಸು ಸಂಬಂಧಪಟ್ಟಂಗೆ ವೆನ್ ಆ್ಯಕ್ಚುಯಲ್ ಮೀನ್ ಟೇಕನ್ ಅಂಡರ್ KPCC, ಅಂಡರ್ ವೆನ್ ಡಿವಿಯೇಷನ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್, ಡಿವಿಯೇಷನ್ ಟೇಕನ್ ಫ್ರಮ್ ಅಸ್ಯೂಮ್ಡ್ ಮೀನ್, ಎರಡೂ ಮೆಥಡ್ಸ್ ಮೇಲೆ, ಸಬ್ ಮೆಥಡ್ಸ್ ಮೇಲೆ ನಾವು ವರ್ಕ್ ಮಾಡಿದ್ವಿ. ಸೊ ಇವತ್ತು ಇನ್ ಕೇಸ್ ಆಫ್ ಬೈವೇರಿಯೇಟ್ ಟೇಬಲ್, ಲಾಸ್ಟ್ ಕ್ಲಾಸ್ ಆನ್ ವಿ ವರ್ ವರ್ಕ್ಡ್ ಆನ್ actual mean for KPCC, when assumed mean taken for KPCC, I mean 15 marks and 5 marks along with probable error. Some questions are appeared in VSKV University. Let us move today. In case of bivariate table, how do you compute Karl Pearson coefficient of correlation under bivariate table? Here formula is there. R is equal to n sigma f dx dy minus sigma dx into sigma f dy divided by root n sigma f d square minus sigma f dx whole square into n sigma f dy square minus sigma f dy whole square. ಬ್ರಾಕೆಟ್ನಲ್ಲಿರೋದನ್ನು ನೀವು ಇಂಟು ಅಂತಲೂ ಪ್ರೊನೌನ್ಸ್ ಮಾಡ್ಬೋದು. ಓಕೆ, ಇದು ಬೈವೇರಿಯೇಟ್ ಟೇಬಲ್ಗೆ ಇದು ಫಾರ್ಮುಲಾ. ಸೊ ಇಲ್ಲಿ ಒಂದು ಕ್ವಶನ್ ಇದೆ, ಕಾಂಪ್ಯೂಟ್ ಕೋರಿಲೇಷನ್ or KPCC according to group marks obtained by 67 students. 67 ಸ್ಟೂಡೆಂಟ್ಸ್ ಅಂತ ಇಲ್ಲಿ ಹೇಳ್ತಾನೆ. ಎನ್ ಅಂದುಕೊಳ್ಳೆ ಇಲ್ಲಿ ಮೇಲೆ ಎನ್ ಇದೆಯಲ್ಲ, ಈ ಎನ್ ಅಂದುಕೊಳ್ಳೆ ನಾವು ಅಸ್ಯೂಮ್, ಇದು ಸಾಮಾನ್ಯವಾಗಿ ಎನ್ ನಾವು ಟೋಟಲ್ ನಂಬರ್ 67 ತೊಗೋಬೇಕು. ಸೊ ಇಲ್ಲಿ ಒಂದು ಕ್ವಶನ್ ಇದೆ ನೋಡಿ, ಕೋರಿಲೇಷನ್ ಕಂಡಿಡ್ ಅಂತ ಹೇಳಿದ್ದಾರೆ, ಬಟ್ ಕ್ವಶನ್ ಈ ರೀತಿ ಇದೆ. ಸೊ ಇಲ್ಲಿ ಟೋಟಲ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಏಜ್ ಇನ್ ಇಯರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸಮ್ಟೈಮ್ಸ್ ಈ ಥರ ಕಂಟಿನ್ಯೂಸ್ ಸೀರೀಸ್ ಈ ಥರದ್ದು ನಾವು ವಿ ಲರ್ನ್ಡ್ ಇನ್ BCom ಥರ್ಡ್ ಸೆಮಿಸ್ಟರ್. ಎಸ್, ಇನ್ BCom ಥರ್ಡ್ ಸೆಮಿಸ್ಟರ್ಲಿ ನಾವು ಲರ್ನ್ ಮಾಡಿದ್ವಿ ಕಂಟಿನ್ಯೂಸ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್, ಇಂಡಿವಿಜುವಲ್ ಅಬ್ಸರ್ವೇಷನ್ಸ್ ಅಂತೇಳಿ. ಸೊ ಅದೇ ಥರ ಇಲ್ಲಿ ಬೈವೇರಿಯೇಟ್ ಟೇಬಲ್ ಅಂತ ಕೂಡ ನಾವು BCom ಥರ್ಡ್ ಸೆಮಿಸ್ಟ್ರಲ್ಲಿ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಅಲ್ಲಿ ನಾವು ವರ್ಕ್ ಮಾಡಿದ್ವಿ. ಇಲ್ಲಿ ಕೂಡ ಇದು ಇದೇ ಥರ 200 to 250, 250 to 300, 300 to 350, 350 to 400, ಇದು ಎಕ್ಸ್ಕ್ಲೂಸಿವ್ ಮೆಥಡ್ನ ಕೊಟ್ಟಿದ್ದಾನಲ್ಲ ಇದು ಸೀರೀಸು. ಅದೇ ಥರ ಇದನ್ನೇನು ಮಾಡ್ಬಿಡೋಣ, ಇಂಡಿವಿಜುವಲ್ ಅಬ್ಸರ್ವೇಷನಲ್ಲಿ ಕೊಟ್ಟಿದ್ದಾನೆ. ಸಮ್ಟೈಮ್ಸ್ ಇದನ್ನು ಕೂಡ ಕಂಟಿನ್ಯೂಸ್ ಸೀರೀಸ್ ಕೊಟ್ಟರೆ ಅದನ್ನು ಮಿಡ್ ವ್ಯಾಲ್ಯೂ ತೆಗಿತಿದ್ವಲ್ಲ, ಮಿಡ್ ವ್ಯಾಲ್ಯೂ ತೆಗೆದು ಇದು ಅದಕ್ಕೆ ಡಿವಿಯೇಷನ್ ತೆಗಿತಿದ್ವಲ್ಲ, D is equal to m minus CA divided by C ಅಂತ. ಅದೇ ರೀತಿ ಇಲ್ಲಿ ಕೂಡ ಸ್ವಲ್ಪ ಅದೇ ಥರದ ರಿಲೇಟೆಡ್ ಬರ್ತದೆ. ಸೊ ಇದಿಷ್ಟು ಕ್ವಶನ್. ಸೊ ಇಲ್ಲಿ 18 ವಯಸ್ಸಿರೋರು ಅಂದರೆ 200ರಿಂದ 250 ಮಾರ್ಕ್ಸ್ ತೊಗೊಂಡವರು 4 ಜನ ಇದ್ದಾರೆ. 200ರಿಂದ 250 ಒಳಗಡೆ ಮಾರ್ಕ್ಸ್ ತೊಗೊಂಡ್ರು 19 ವಯಸ್ಸಿನಿರೋರು 4 ಜನ ಇದ್ದಾರೆ. ಅದೇ ಥರ 200ರಿಂದ 250 ಮಾರ್ಕ್ಸ್ ತೊಗೊಂಡಿರೋರು 20 ವಯಸ್ಸಿರೋರು 2 ಜನ, ಇಬ್ಬರು ಇದ್ದಾರೆ. ಅದೇ ರೀತಿ 21 ವಯಸ್ಸಿರೋರು 200ರಿಂದ 250 ಮಾರ್ಕ್ಸ್ ತೊಗೊಂಡಿರೋ ಒಬ್ಬರು ಇದ್ದಾರೆ. ಸೊ ಇದು ಅದೇ ರೀತಿ ಇಲ್ಲಿ ಸೇಮ್ 250ರಿಂದ 300, 300ರಿಂದ 350, 300ರಿಂದ 350ರಿಂದ 400 ಮಾರ್ಕ್ಸ್ ತೊಗೊಂಡಿರಲ್ಲ ಏಜ್ ಗ್ರೂಪಿಗೆ ಸಂಬಂಧಪಟ್ಟಂಗೆ ಬೈವೇರಿಯೇಟ್ ಕೊಟ್ಟರು. ಬೈವೇರಿಯೇಟ್ ಪ್ರೊವೈಡ್ ದೇ ಗಿವನ್ ಆನ್ ದ ಬೇಸಿಸ್ ಆಫ್ ಬೈವೇರಿಯೇಟ್ ಟೇಬಲ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕೋರಿಲೇಷನ್ on the above formula. I mean here the formula is given, I wrote here. So according to this formula we have to calculate, n is given 67, then we have to calculate sigma f dx dy, f dx, f dy, then f dx square, f dy square, 1 2 3 4 5. We have to ascertain 5 items. Sigma f dx dy, sigma f dx, sigma f dy, sigma f dx square, sigma f dy square. N is given 67. This is the question. Next page we have to move, or we should calculate Karl Pearson coefficient of correlation
I have already wrote solution as much as my possible. I will try my level best to understand, to make you understand, you people. Let's see. Here is a big table is there. Look at this table. Okay, calculation of correlation. Here x is there, this is the x, this is the y. Age as considered x, marks as considered as y. Here midpoint, x midpoint, x series midpoint, y series midpoint I wrote here. So look at the for table carefully. In case ಇಲ್ಲಿ ಏನಾದರೂ ಕಂಟಿನ್ಯೂಸ್ ಸೀರೀಸ್ ಕೊಟ್ಟಿದ್ರೆ ಇದಕ್ಕೂ ನಾನು ಮಿಡ್ ವ್ಯಾಲ್ಯೂ ತೆಗಿತಾ ಇದ್ದೆ. ಸುಮ್ಮನೆ ನೆಕ್ಸ್ಟ್ ಕ್ವಶನಿಗೆ ಇರಲಿ ಅಂತೇಳಿ ಸುಮ್ಮನೆ ಒಂದು ಮಿಡ್ ವ್ಯಾಲ್ಯೂ ನಾನೇ ಸುಮ್ಮನೆ ತಗೊಂಡಿದ್ದೀನಿ. ಇದಕ್ಕೆ ಮಿಡ್ ವ್ಯಾಲ್ಯೂ ಬೇಕಾಗಲ್ಲ, ಸುಮ್ಮನೆ ಬರೆದಿದ್ರು. ಒಂದು ರೋ ಕ್ರಿಯೇಟ್ ಮಾಡಬೇಕಲ್ವ ನೀವು ಕೂಡ. ಅದೇ ಥರ ಇಲ್ಲಿ ಕೂಡ 200 to 250 ಮಿಡ್ ವ್ಯಾಲ್ಯೂ ಬಂದು 125, 250 to 300 ಮಿಡ್ ವ್ಯಾಲ್ಯೂ 225, 300 to 350 325. ಅದೇ ಥರ 350 to 400 425 ಇದು ಮಿಡ್ ವ್ಯಾಲ್ಯೂ ಇದೆ. ಸೇಮ್ ಇಲ್ಲಿನೂ ಅಷ್ಟೇ. ಇದು ಎಕ್ಸ್ ನೋಡ್ರಿ ಹೆಂಗೆ ಬರ್ದಿದ್ದೀನಿ, ಇದು ಡಿ ವೈ, ಇದಿಷ್ಟು ಅರ್ಥ ಏನು, ಡಿ ಎಕ್ಸ್ ಅಂತ. ಇದು ಡಿ ಎಕ್ಸ್. ಓಕೆ, ನಾವು ಬಿ ಕಾಮ್ ಥರ್ಡ್ ಸೆಮಿಸ್ಟ್ರಲ್ಲಿ ಮೀಡಿಯನ್ ಮೋಡ್ ಮಾಡಬೇಕಾದ್ರೆ ಫಸ್ಟ್ ವ್ಯಾಲ್ಯೂವನ್ನೇ ನಾವು 0 ತೊಗೊಳ್ತಿದ್ವಲ್ಲ. ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ ಅಂದರೆ ಮಧ್ಯದಲ್ಲಿ 0 ಹಾಕ್ಕೊಂಡು -12 +12 ಮಾಡ್ಕೊಂಡಿದ್ದಾರೆ. ಅದರಿಂದ ಸ್ವಲ್ಪ ಡೈಲಾಮ ಸ್ವಲ್ಪ ಕಷ್ಟ ಆಗ್ತದೆ. ಸೊ ನಾನು ಸಿಂಪ್ಲಿಫೈ ಮಾಡಿ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ಫಸ್ಟಿಗೆ ವಿಚ್ ಈಸ್ ದ ಅಮಾಂಗೆಸ್ಟ್, which is the among mid value, whichever is less. ಸೊ ಮಿಡ್ ಪಾಯಿಂಟಲ್ಲಿ ನೋಡಿರಿ, whichever is less ನಾನು 0 ತೊಗೊಂಡಿದ್ದೀನಿ. ಸೊ ಮಿಡ್ ಪಾಯಿಂಟ್ ವೈ ಸೀರೀಸ್ನಲ್ಲಿ 125 0 1 2 3. ಅದೇ ಥರ ಇಲ್ಲಿ ಎಕ್ಸ್ ಸೀರೀಸ್ನಲ್ಲಿ ಎಕ್ಸ್ ಡಿ ಎಕ್ಸ್ ಸುಮ್ಮನೆ ಆ್ಯಸ್ ಯೂಶುವಲ್ ಬರ್ಕೊಂಡಿನಿ. ಸೊ ಇಲ್ಲಿ ಮಾಡಬೇಕಾದ್ರೆ ಇದಿಷ್ಟು ನೋಡಿರಿ, ಇದು ಕಾಲಮ್ ಹಾಕಿನಿ. ಇಲ್ಲಿ ಇದು ಕಾಲಮ್, ಇಲ್ಲಿ ಒಂದು ಕಾಲಮ್, ನೆಕ್ಸ್ಟ್ ಇದು ಕಾಲಮ್. ಸೊ ಬ್ಲೂ ಲೈನ್ಸ್ ಅಂದರೆ ಬ್ಲೂ ಇಂಕನ್ನು ಯೂಸ್ ಮಾಡಿ ಹಾಕಿದ್ದೀನಿ. ಇಲ್ಲಿ ವಿಚ್ ಈಸ್ ದ ಲೀಸ್ಟ್ ವ್ಯಾಲ್ಯೂ ಆ್ಯಸ್ ಟೇಕನ್ ಅಸ್ಯೂಮ್ಡ್ ಮೀನ್. ಇಲ್ಲೇನು ಮಾಡಿ ನಾನು 18 0 ತೊಗೊಂಡಿನಿ. ಅಂದರೆ 19ರಲ್ಲಿ 18 ಕಳಿಬೋದು 1, 20ರಲ್ಲಿ 18 ಕಳಿಬೋದು 2, 21ರಲ್ಲಿ 18 ಕಳಿಬೋದು 3. ಅದೇ ರೀತಿ ಇಲ್ಲಿ 0 ನಾನು 25ಗೆ ತೊಗೊಂಡಿದ್ದೀನಿ. 225ರಲ್ಲಿ 125 ಕಳೆದ್ರೆ 100. ಎಷ್ಟು 100 ಸಿಗ್ತದಾ? 100 ಸಿಗ್ತದೆ. ಓಕೆ, 100 / 100 ಮಾಡಿದರೆ ನಾವು ಬರ್ತಿದ್ವಲ್ಲ, ಡಿ ಈಸ್ ಈಕ್ವಲ್ ಟು, ನೆನಪಿದೆನಾ, ಬಿಕಾಮ್ ಥರ್ಡ್ ಸೆಮಿಸ್ಟರ್ ಮಾಡಬೇಕಾದ್ರೆ ಡಿ ಈಸ್ ಈಕ್ವಲ್ ಟು ಎಮ್ ಮೈನಸ್ ಎ / ಸಿ. ಡಿವಿಯೇಷನ್ ತೊಗೊಳ್ತಾ ಇದ್ವಲ್ಲ, ಡಿ ಈಸ್ ಈಕ್ವಲ್ ಟು ಎಮ್ ಮೈನಸ್ ಎ / ಸಿ ಅಂತ. ಮಿಡ್ ವ್ಯಾಲ್ಯೂ ಮೈನಸ್ ಅಸ್ಯೂಮ್ಡ್ ಮೀನ್ / ಸಿ ಮೀನ್ಸ್ ಕ್ಲಾಸ್ ಇಂಟರ್ವಲ್. ಕ್ಲಾಸ್ ಇಂಟರ್ವಲ್ ಎಷ್ಟಿದೆ? 100 ಡಿಫ್ರೆನ್ಸ್, ಸಾರಿ 150 ಡಿಫ್ರೆನ್ಸ್ ಇದೆ. 50 ಡಿಫ್ರೆನ್ಸ್ ಇದೆ. 55 ಡಿಫ್ರೆನ್ಸ್ ಇದೆ. ಸಿ ಅಂತ ಕನ್ಸಿಡರ್ ಮಾಡಿಕೊಂಡು, ಸೊ ಅದೇ ರೀತಿ ಸಿ ಅಂತಂದರೆ ಕ್ಲಾಸ್ ಇಂಟರ್ವಲ್ 50 ಇದೆ. ಸೊ ಇಲ್ಲಿ ನಾವು ವರ್ಕೌಟ್ ಮಾಡ್ತಾ ಹೋಗೋಣ. ಓಕೆ, ಮಿಡ್ ವ್ಯಾಲ್ಯೂ ಇದೆ 225 -125 ಮಾಡಿದ್ರೆ ಎ ಅಂದರೆ 125 ಅಂತ ಅರ್ಥ. ಓಕೆ, ಈಗ 325ನಲ್ಲಿ 125 ಕಳೆದ್ರೆ ಎಷ್ಟು ಉಳಿತೈತೆ? 200 ಉಳಿತೈತೆ. 200 or look at once. Okay, look at once. I made some mistake, I thought. Okay, mid value is 225, 275, 325, 375. So here 225 is 0. 275ನಲ್ಲಿ 225 ತೆಗೆದ್ರೆ 50 / 50 ಮಾಡಿದ್ರೆ 1. ಸೇಮ್ ಇಲ್ಲಿ 325ನಲ್ಲಿ 225 ತೆಗೆದ್ರೆ 325ನಲ್ಲಿ 225 ಮೈನಸ್ ಮಾಡಿದ್ರೆ 100 ಸಿಗುತ್ತೆ. 100 / 50 ಮಾಡಿದ್ರೆ 2 ಬರ್ತದೆ. ನಮ್ಮ ಸೇಮ್ 375 ಮೈನಸ್ 375ಲ್ಲಿ 225 ತೆಗೆದ್ರೆ 150 ಸಿಗ್ತದೆ. 150 ಅಂದುಕೊಳ್ಳೆ 150 / 50 ಮಾಡಿದ್ರೆ
5 3 15. ಸೊ ಇದು 0 1 2 3. ಇಲ್ಲಿನೂ ಅದೇ ಥರ. ಸೊ 19ನಲ್ಲಿ 18 ತೆಗೆದ್ರೆ 1, 20ಯಲ್ಲಿ 18 ತೆಗೆದ್ರೆ 2, 21ನಲ್ಲಿ 18 ತೆಗೆದ್ರೆ 3 ಡಿವೈಡ್ ಬೈ ಕ್ಲಾಸ್ ಡಿಫ್ರೆನ್ಸು ಇಲ್ಲಿ ಎಷ್ಟಿದೆ 1 ಇದೆ. ಸೊ ಡಿವೈಡ್ ಬೈ 1 ಮಾಡ್ಕೊಂಡ್ರೆ ಇದು ಆನ್ಸರ್ ಸಿಗ್ತದೆ. ಇವಿಷ್ಟು ನಾವು ಮಾಡ್ಕೊಂಡಿದ್ದು. ನೆಕ್ಸ್ಟ್ ಇದರಲ್ಲಿ ಏನಿದೆಯಲ್ಲ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು 4 4 2 1 3 5 4 2 2 6 8 5 1 4 6 10. ಇದು ಕ್ವಶನ್ನಲ್ಲಿ ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸೀಸ್ ಅಂತಂದು ಅನ್ಬೋದು. ಅಥವಾ ಕ್ವಶನಲ್ಲಿ ಏನಿದೆ ಕೊಟ್ಟಿದ್ದಾನೋ ಅದೇ ರೀತಿ ಕ್ವಶನ್ ಆಗಿರೋದು ಹಂಗೆ ಬರೆದಿದ್ದೀನಿ. ನೀವು ಒಂದು ಸತಿ ಕ್ವಶನ್ ಕೂಡ ನೋಡ್ಬೋದು. ಕ್ವಶನಲ್ಲಿ ಏನಿದೆ ಅದನ್ನೇ ಬರೆದಿದ್ದೀನಿ. ಇಲ್ಲಿ ನೋಡಿರಿ, ಕ್ವಶನ್ ಇರೋದು 4 4 2 1 3 5 2 3 5 4 2 2 6 8 5 1 4 6 2. ಇದು ಕ್ವಶನ್ ಇರೋದು ಹಾಗೆ ಬರ್ಕೊತೀನಿ. ಮತ್ತು 10 19 20 18 ನೆಕ್ಸ್ಟು 11 14 21 21 67 ರೌಂಡ್ ಅಪ್ ಮಾಡಿದ್ನಲ್ಲ ಟೋಟಲ್ ಫ್ರೀಕ್ವೆನ್ಸಿ. ಇಲ್ಲಿನೂ ಅದೇ ಥರ ಕ್ವಶನ್ ಇಲ್ಲಿರದೆ ಬರೆದಿದ್ದೀನಿ. ಇಲ್ಲಿ ಟೋಟಲ್ ಅಂತ ಇಲ್ಲಿ ಬರೆದಿದ್ದೀನಿ, ಇಲ್ಲಿ ಟೋಟಲ್ ಅಂತ ಇಲ್ಲಿ ಬರೆದಿದ್ದೀನಿ. ಸೊ ಈ ಬ್ಲೂ ಲಿಂಕಲ್ಲಿ ಹಾಕಿರೋದೇನೈತಲ್ಲ ಅದನ್ನು ಆಮೇಲೆ ಹೇಳ್ತೀನಿ. ಈಗ ಇದನ್ನು ನಾನು ಏನು ಹೇಳಿದೆ, ಇದಿಷ್ಟು ಬರೋದೆಲ್ಲ ಇದಿಷ್ಟು ವೈ ಸೀರೀಸು. ಸೊ ಹಾಗಾಗಿ ವೈ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ಕೆಳಗಿರೋದೆಲ್ಲ ಎಕ್ಸ್ ಅಂದರೆ ಹಾರಿಜೆಂಟಲ್ ಇರೋದು ವೈ ಅಂತ ಕನ್ಸಿಡರ್ ಮಾಡಿ, ವರ್ಟಿಕಲ್ ಇರೋದನ್ನೆಲ್ಲ ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಸೊ ವರ್ಟಿಕಲ್ ಅಂದರೆ ಈಗ 18 19 ಏಜ್ ಏನಿದೆಯಲ್ಲ, ಏಜ್ ಇರೋದೆಲ್ಲ ಅದನ್ನು ವೈ ಅಂತ ಇಲ್ಲಿ ಬರೆದಿದ್ದೀನಿ. ಈ ಕಡೆಗಿರೋದೆಲ್ಲ ಎಕ್ಸ್. ಸೊ ಇದು ಕ್ವಶನಲ್ಲಿರೋದು ಎಫ್ ಎಲ್ಲ ಕ್ವಶನಲ್ಲಿರೋದು. ಟೋಟಲ್ ಏನಿದೆಯಲ್ಲ ಈ ಟೋಟಲ್ ಕ್ವಶನಲ್ಲೇ ಇರೋದು. ಓಕೆ, ಈಗ ಎಫ್ ಡಿ ವೈ ಇದೆ. ಎಫ್ ಡಿ ಅಂದರೆ ಇದು ಎಫ್, ಇದು ಡಿ ವೈ ಇಲ್ಲಿದೆ ಡಿ ವೈ. ಸೊ ಇದನ್ನೇನು ಮಾಡ್ಬೇಕು, ಇದನ್ನು ಗುಣಿಸ್ಬೇಕು. 11 0 0 11 0 1 14 14 2 21 42 3 21 63. ಇದು ಎಫ್ ಡಿ ವೈ ಆಯಿತು. ಮತ್ತು ಫಾರ್ಮುಲದಲ್ಲಿದೆ ಎಫ್ ಡಿ ವೈ ಕಂಡಿಡಿ ಅಂತ ಹೇಳಿದ್ಕೋ ಇದೆ. ಸೊ ಹಾಗಾಗಿ ನಾವು ಅಸರ್ಟೈನ್ ಮಾಡಬೇಕು. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಎಫ್ ಡಿ ವೈ ಸ್ಕ್ವೇರ್ ಇದೆ. ಎಫ್ ಡಿ ವೈ ಸ್ಕ್ವೇರ್ ಅಂದ್ಕೊಳ್ಳೆ ಸೇಮ್ ಇದನ್ನೇ ಈ ಎಫ್ ಡಿ ವೈ ಬಂದಿರುತ್ತಲ್ಲ, ಇದೇ ಎಫ್ ಡಿ ವೈ ಬಂದಿರೋದನ್ನು ಇನ್ನೊಂದು ಸತಿ ಡಿ ವೈಯಿಂದ ಇಲ್ಲೈತಲ್ಲ ಈ ಕಾಲಮ್, ಇದರಿಂದ ಗುಣಾಕಾರ ಮಾಡಿದ್ರೆ ಫಿನಿಶ್. ಓಕೆ, ಈಗ ಎಫ್ ಡಿ ವೈ 0 0 0 0 14 1 14 ಅಂದರೆ ಆಲ್ರೆಡಿ ಎಫ್ ಡಿ ವೈ ಮಾಡ್ಕೊಂಡಿವಲ್ವಾ. ಎಫ್ ಡಿ ವೈಯಲ್ಲಿ ಮಾಡಿರೋದನ್ನೇ ನಾನೇನು ಮಾಡ್ತಿದ್ದೀನಿ ಮತ್ತೆ ಸ್ಕ್ವಯರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಎಫ್ ಡಿ ಸ್ಕ್ವಯರ್ ಅಂದುಕೊಳ್ಳೆ ಏನು ಗಾಬರಿ ಆಗಬೇಕಿರೋದೇನಿಲ್ಲ. ಇದನ್ನು ಗುಣಾಕಾರ ಮಾಡಿದ್ರೆ ಇದು ಫೈಂಡ್ ಔಟ್ ಮಾಡಿದ್ವಿ. ಹೀಗೆ ಇಲ್ಲಿ ಬಂದಿರೋದನ್ನೇ ಏನು ಮಾಡ್ತಾಯಿದ್ವಿ, ಮತ್ತು ಎಫ್ ಡಿ ಸ್ಕ್ವೇರ್ ಇದಕ್ಕೆ ಮಲ್ಟಿಪ್ಲೈ ಎಫ್ ಡಿ ವೈಗೆ ಸ್ಕ್ವೇರ್ ಮಾಡ್ಕೊಂಬಿಟ್ರೆ ಎಫ್ ಡಿ ವೈ ಸ್ಕ್ವೇರ್ ಆಗುತ್ತೆ. ಸೊ ಈಗ ನೋಡಬೇಕು ಎಫ್ ಡಿ ವೈ ಸ್ಕ್ವೇರ್ ಅಂದ್ಕೊಳ್ಳೆ. ಸೊ 14 ಹೇಗೆ ಬಂತು, 14 ಇಂಟು 14 14 ಇಂಟು 1 14 1 42. ಇದು ಹೆಂಗೆ ಬಂತು, ಮೊದಲು 42 ಹೆಂಗೆ ಬಂದಿತ್ತು, ಈ ಟೋಟಲಲ್ಲಿ 21 ಇದೆಯಲ್ಲ, ಈ 21ಇಂದ 2 ಮಲ್ಟಿಪ್ಲೈ ಮಾಡ್ಕೊಂಡಾಗ 42 ಬಂದಿತ್ತು. ಇದನ್ನೇ ನಾನು ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಇದೆ, ಇದನ್ನೇನು ಮಾಡ್ತಿದ್ದೀನಿ, ಈ ವೈಯನ್ನು ಈ ವೈ ಡಿ ಸ್ಕ್ವಯರ್ಗೆ ಡಿ ವೈಗೆ ಗುಣಾಕಾರ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಎಫ್ ಡಿ ವೈ ಸ್ಕ್ವೇರ್ ಸಿಗುತ್ತೆ. 84 ಇದೆ. 84 ಹೇಗೆ ಬಂತು, 42 2 84. ನೆಕ್ಸ್ಟು 63 ಇದಿದೆ ಎಫ್ ಡಿ ವೈ. 63 ಇಂಟು 3 ಮಾಡಿದರೆ 189. ಸೊ ಅಕಾರ್ಡಿಂಗ್ ಟು ಎಫ್ ಡಿ ವೈ ಕಾಲಮ್ ಇಂಟು ಡಿ ವೈ ಕಾಲಮ್ we got f d y square. Then after multiplying these we should add among what we call these values which are appeared in f d y column, which are appeared in f d y square column. So here 0 14 42 63 is equal to sigma f d y 119. Same here f d y square is equal to 0 plus 14 plus 84 plus 189 is equal to 287. ಓಕೆ, ಈಗ ಬಂದು ಗೊತ್ತಾಯ್ತು, ಇನ್ನೂ ಸರಿ ಹೇಳ್ತೀನಿ. ಇದನ್ನು ಗುಣಾಕಾರ ಮಾಡಿದರೆ ಇದು ಎಫ್ ಡಿ ವೈ ಸಿಗುತ್ತೆ. ಇದನ್ನು ಗುಣಾಕಾರ ಮಾಡಿದರೆ ಎಫ್ ಡಿ ವೈ, ಮತ್ತು ಇದೇ ಎಫ್ ಡಿ ವೈಯಿಂದ ಮಾಡಿರೋದನ್ನು ಮತ್ತು ಇದೇ ಡಿ ವೈಗೆ ಮಾಡಿಕೊಂಡ್ರೆ ಇದು ಬಂದಿರೋ ಕಾಲಮಿಂದ ಈ ಕಾಲಮನ್ನು ಮತ್ತು ಈ ಕಾಲಮ್ ಗುಣಾಕಾರ ಮಾಡಿದ್ರೆ ಎಫ್ ಡಿ ವೈ ಸ್ಕ್ವೇರ್ ಸಿಗುತ್ತೆ. ಸೇಮ್ ಇದು ಹಾರಿಜಾಂಟಲ್ ಆಯಿತು. ಈಗ ವರ್ಟಿಕಲ್ ನೋಡೋಣ. ಈಗ ಹಿಂಗೆ ಓಕೆ, ಈಗ
18 ಇಲ್ಲಿದೆ, 18ರ ಕೆಳಗಡೆ 0 ಇದೆ ನೋಡ್ರಿ, ಅದನ್ನು ನೋಡಬೇಕು. ಓಕೆ, 18 ಕೆಳಗಡೆ 0 ಇದೆನಾ? ಓಕೆ, 10 0 0 19 ಒಂದಲೇ ಇಲ್ಲಿ ಡಿ ಎಕ್ಸ್ ನೋಡಬೇಕು. ಇದು ಡಿ ಎಕ್ಸ್ ಅಂತೀವಿ, ಮತ್ತು ಡಿ ವೈ ಅನ್ಕೋಬಾರ್ದು. ಇದು 1 × 19 19 ಎಫ್ ಡಿ ಎಕ್ಸ್. 40 ಇಲ್ಲಿ 40 ಬಂತು. 20 × 2 20 × 2 ಇದು ಡಿ ಎಕ್ಸು. ಸೊ ಹಾಗಾಗಿ 20 × 2 ಮಾಡಿದ್ರೆ 40. ನೆಕ್ಸ್ಟ್ ಅದೇ ಥರ 18 ಮೂರಲೆ ಇದಿದೆ 3, 18 ಮೂರಲೆ 54. ಸೊ ಇದಿಷ್ಟು ಟೋಟಲ್ ಮಾಡಿದಾಗ 0 19 40 54 ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫ್ ಡಿ ಎಕ್ಸ್ 113. ಮತ್ತು ಈಗ ಎಫ್ ಡಿ ಸ್ಕ್ವೇರ್ ಆಯ್ತಲ್ಲ, ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ಮೇಲೆ ಎಫ್ ಡಿ ಎಕ್ಸ್ ಬಂತು. ಈ ಎಫ್ ಡಿ ಎಕ್ಸನ್ನು ಬಂದಿದ್ದನ್ನೇ ಮತ್ತು ಇದೇ ಡಿ ಎಕ್ಸಿಂದ ಗುಣಾಕಾರ ಮಾಡಿದ್ರೆ ಎಫ್ ಡಿ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ನೆಕ್ಸ್ಟ್ ಈಗ ಎಫ್ ಡಿ ಎಕ್ಸ್ ಇದೆ 0 × 0 0 19 ಒಂದಲೇ 19 ಹಾಗೆ 19. ಈಗ 40 × 2 80. ನೆಕ್ಸ್ಟ್ 54 × 3 162. ಸೊ ಮೇಕ್ ದಮ್ ಟೋಟಲ್ ಎಫ್ ಡಿ ಎಕ್ಸ್ ಸ್ಕ್ವೇರ್ = 0 19 + 80 + 164 = ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವೇರ್ = 264. ನೆಕ್ಸ್ಟು ಎಫ್ ಡಿ ಎಕ್ಸ್ ಸ್ಕ್ವೇರ್ = 261. ಓಕೆ, ನೆಕ್ಸ್ಟ್ ಈಗ ಬ್ಲೂ ಲೈನ್ಸ್ ಯೂಸ್ ಮಾಡಿರೋದನ್ನು ಗಮನದಲ್ಲಿಟ್ಕೋಬೇಕು. ಬ್ಲೂ ಲೈನ್ಸ್, ಈ ಬ್ಲೂ ಲೈನ್ಸ್ ಇರೋದನ್ನು ನಾನು ಹೆಂಗೆ ಬಂತು ಅಂತ ಹೇಳ್ತೀನಿ ಒಂದು ಸಾರಿ. ಓಕೆ, ಈ ಬ್ಲೂ ಲೈನ್ಸ್ ಬಂದಿರೋದು ಒಂದು ಸಲ ನೋಡಿಬಿಟ್ರೆ ಇದೇ ಎಲ್ಲ ಕಾಂಪ್ಲಿಕೇಶನ್ ಇದ್ದೇ ಇರ್ತದೆ. ಇದನ್ನೇ ಸ್ವಲ್ಪ ಕ್ಲಿಯರ್ ಮಾಡ್ಕೋಬೇಕು. ಇದರಲ್ಲಿ ಮೇನ್ ಬಂದು ಇಲ್ಲಿ 0 ಕಾಮನ್ ಹೆಂಗೆ ಬಂತು ಅಂತ ಹೇಳ್ತೀನಿ. ಸೊ ಇಲ್ಲಿ 4 0 0 3 4 0 0 ಅಂದ್ಕೊಳ್ಳಿ. ಇಲ್ಲಿ ಮೇಲೇನೈತೆ 0 ಐತೆ. ಸೊ 0ಇಂದ ಗುಣಾಕಾರ ಮಾಡಿದ್ರೆ ಅದು 0 ಬಂದುಬಿಡ್ತಾ. ಸೊ 3 1 3, ಬಟ್ ಇದ್ರ ಮೇಲೆ ಎಷ್ಟೈತೆ 0 ಐತೆ 0. 3 1 3 3 0 0. ನೆಕ್ಸ್ಟ್ 2 2 4 4 0 0. ನೆಕ್ಸ್ಟು 1 ಇದೆ, 1 3 3. ಇದೇ ಕಾಲಮ್ನಾಗ ಎಷ್ಟೈತೆ 0 ಐತೆ. 1 3 3 3 0 0. ನೆಕ್ಸ್ಟ್ ಎರಡನೇ ರೋ 4 0 0 0 ಬಂತ. 0 × 1 0. ನೆಕ್ಸ್ಟ್ 5 1 5 5 1 5 ಮತ್ತು 5 1 5 ಅಥವಾ ಹಿಂಗೆ ಹೋಗ್ರಿ 5 1 5 ಮತ್ತು ಇದು ಈ ರೋನಾಗೈತೆ 5 1 5 ಈ ರೀತಿ ಮಾಡ್ಕೋಬೇಕು. 5 1s are 5 × 5 1s are 5. ಇದೇ ಮೇಲೆ ಕಾಲಮ್, ಇದೇ ರೋ ನೋಡ್ಕೋಬೇಕು. ನೆಕ್ಸ್ಟ್ 6 2 12 6 2 12 ಮತ್ತು ಇಲ್ಲಿಗೆ ಹೋಗಬೇಕು. ಯಾಕಂದರೆ ಈ ಕಾಲಮ್ ಹಿಂಗೆ ಬೇಕಾದ್ರೆ ಹಿಂಗೆ ಹೋಗ್ರಿ 6 1 6 6 1 6 6 2 12 ಅಥವಾ 2 6 12 12 1 12 8 2 8 16 2 8 16 16 2 32 ಮತ್ತು 2 5 10 10 3 30. ಸೇಮ್ ಇದೇ ಥರ ಇದೂ ಹಾಗೆ 3 4 12 12 1 12. ನೆಕ್ಸ್ಟ್ 6 3 ಅಥವಾ 3 6 18 18 2 36. ನೆಕ್ಸ್ಟ್ 3 10 30 30 3 90. ಓಕೆ, ಇದೇ ರೀತಿ ಮಾಡ್ಕೊತ ಹೋಗ್ಬೇಕು. ಓಕೆ, ಈಗ ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ಒಂದು ಸತಿ ನೋಡ್ಕೊಳ್ರಿ. ಇಷ್ಟೇ 3 0 0 0 ಬಂತು. 0 × 0 0 2 2 4 4 4 × 0 0 1 3 3 3 × 0 0 0 4 0 0. ಓಕೆ, ಅದೇ ಥರ 0 4 0 ಮತ್ತು ಇಲ್ಲಿ 1 ಐತೆ 0 × 1 0 0 2 2 × 2 0 2 0 0 0 1 0
ಮತ್ತು 0 ಇಂಟು 3 0. ಇದೇ ರೀತಿ ಮಾಡ್ಕೊಂತ ಹೋಗ್ಬೇಕು. 1 3 3, 3 0 0, 1 5 5, 5 1 5. ನೆಕ್ಸ್ಟ್ 1 4 4, 4 2 8. ನೆಕ್ಸ್ಟ್ 1 2 2, 2 3 6. ನೆಕ್ಸ್ಟ್ 0 2 2 4, 4 0 0, 2 6 12, 12 1 12. ನೆಕ್ಸ್ಟ್ 2 8 16, 16 2 32. ನೆಕ್ಸ್ಟ್ 2 5 10, 2 5 10, 10 3 30. ಓಕೆ. ನೆಕ್ಸ್ಟು 3 0 0, ಸೊ 0 ಹಾಗೆ ಇದೆ 0. ಓಕೆ. 3 4 12, 12, 3 4 12, 3 4 12, 12 1 12. ನೆಕ್ಸ್ಟ್ 3 6 18, 3 6 18, 18 2 36. ನೆಕ್ಸ್ಟ್ 3 10 30, 30 ಇಂಟು 3 ಮಾಡಿದ್ರೆ 90. ಸೊ ಇದನ್ನೇನು ಮಾಡೋದು ಲಾಸ್ಟಿಗೆ ಈಗ ಗುಣಿಸ್ಕೊಂತ ನೋಡಬೇಕು. ಇದು 0 0 0 0, ಲಾಸ್ಟ್ ಕಾಲಮ್ ಸಿಗ್ಮಾ ಡಿ ಎಫ್ ಡಿ ಎಕ್ಸ್ ಡಿ ವೈ 0 ಬಂತು. 5 + 8 + 6 19. ನೆಕ್ಸ್ಟ್ 0 0 + 12 + 32 + 30 74 ಕೂಡಿಸ್ಬೇಕು. ನೆಕ್ಸ್ಟ್ 0 + 12 + 36 + 90 138. ಇದಿಷ್ಟು ಟೋಟಲ್ ಮಾಡಿದ್ರೆ 231. ಈ 231 ಆರಿಜೆಂಟಲ್ ಟೋಟಲ್ ಮಾಡಿದ್ರೆ ಬಂತು. ಹಿಂಗೆ ವರ್ಟಿಕಲ್ ಟೋಟಲ್ ಮಾಡಿದ್ರೆ ಕೂಡ 231 ಬರಬೇಕು. ಓಕೆ. 0 + 6 + 30 + 90 ಮಾಡಿದ್ರೆ 126. ನೆಕ್ಸ್ಟ್ 0 8 + 32 + 36 ಕೂಡಿಸಿದ್ರೆ 76. ಓಕೆ. ನೆಕ್ಸ್ಟ್ 0 5 12 + 12 ಟೋಟಲ್ ಮಾಡಿದ್ರೆ 29. ನೆಕ್ಸ್ಟ್ 0 0 0 0 ಟೋಟಲ್ ಮಾಡಿದ್ರೆ 0. ಓಕೆ. 0 29 76 26, 0 29 76 126 ಟೋಟಲ್ ಮಾಡಿದ್ರೆ ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ = 231. ಇಲ್ಲಿ ಸಿಗ್ಮಾ ಎಫ್ ಡಿ ಎಕ್ಸ್ ಹಿಂಗೆ ಟೋಟಲ್ ಮಾಡಿದ್ರೆ 231. ಸೊ ಇದು ಎರಡು ಕಡೆ ಚೆಕ್ ಸೇಮ್ ಬಂತು. ಸೊ ಈಗ ನಾವೇನು ಕಂಡುಹಿಡಿದ್ವಿ, ಫಾರ್ಮುಲಾಕ್ಕೆ ಏನು ಬೇಕು, ಎನ್ ಇದೆ 167, ಆಮೇಲೆ ಎಫ್ ಡಿ ವೈ 119, ಎಫ್ ಡಿ ವೈ ಸ್ಕ್ವೇರ್ 287, ಈ ಸಿಗ್ಮಾ ಎಫ್ ಡಿ ಎಕ್ಸ್ 113, ಸಿಗ್ಮಾ ಎಫ್ ಡಿ ಎಕ್ಸ್ ಸ್ಕ್ವಯರ್ 261, ಸಿಗ್ಮಾ ಎಫ್ ಡಿ ಎಕ್ಸ್ ಡಿ ವೈ 231, ಬೋತ್ ಸೇಮ್. ಇದನ್ನು ನಾವು ದೀಸ್ ವ್ಯಾಲ್ಯೂಸ್ ಹ್ಯಾಸ್ ಟು ಬಿ ಸಬ್ಸ್ಟಿಟ್ಯೂಟ್ ಇನ್ ದ ಫಾರ್ಮುಲಾ. ಈ ವ್ಯಾಲ್ಯೂಸನ್ನು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಈಗ ನೋಡಿರಿ, ನೋಟ್ ಮಾಡ್ಕೋಬೇಕು. ಈಗ ಫಾರ್ಮುಲಾ ಪ್ರಕಾರ ಈ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ನೆಕ್ಸ್ಟು ಇದರಲ್ಲಿ ಇದೆ ಪ್ರೆಸೆಂಟೇಷನ್ ನೆಕ್ಸ್ಟ್ ಪೇಜಲ್ಲಿ. ಸೊ ಫಾರ್ಮುಲಾ ಹಿಯರ್ ಎನ್ ಅಂದರೆ 67, ಸಿಗ್ಮಾ ಎಫ್ ಡಿ ಡಿ ಎಕ್ಸ್ ಡಿ ವೈ ಸೇಮ್ ಎರಡು ಕಡೆ 231 ಬಂದಿತ್ತು, ಅದು ಮೈನಸ್. ಈಗ ಮೈನಸ್ ಸಿಗ್ಮಾ ಎಫ್ ಡಿ ಎಕ್ಸ್ 113 ಬಂದಿತ್ತು, ಅದನ್ನು ಹಾಗೆ ಹಾಕಿದ್ದೀನಿ. ಇಂಟುಗೆ ಇಂಟು ಸಿಗ್ಮಾ ಎಫ್ ಡಿ ವೈ 119 ಬಂದಿತ್ತು, ಅದನ್ನು ಹಾಗೆ ಬರೆದಿದ್ದೀನಿ. ನೆಕ್ಸ್ಟ್ ಅದಾದ ನಂತರ ಡಿವೈಡ್ ಬೈ ರೂಟ್ ಎನ್ ಸಿಗ್ಮಾ ಡಿ ಎಕ್ಸ್ ಸ್ಕ್ವೇರ್ ಎಫ್ ಡಿ ಎಕ್ಸ್ ಸ್ಕ್ವೇರ್ಗೆ ಎನ್ ಅಂದುಗಳು 67 ಬರ್ತೀನಿ. ಎಫ್ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಚಾರ್ಟಲ್ಲಿ ಟೇಬಲಲ್ಲಿ ಬಂದಿರೋ ಹಾಗೆ 261, ಮೈನಸ್. ಈಗ ಮೈನಸ್ ಎಫ್ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಇದೇ ಎಫ್ ಡಿ ಎಕ್ಸ್ ಏನಿರುತ್ತಲ್ಲ ಇದನ್ನೇ ಹೋಲ್ ಸ್ಕ್ವೇರ್ ಮಾಡಬೇಕು. ನೆಕ್ಸ್ಟ್ ಇಂಟುಗೆ ಇಂಟು ಎನ್ ಅಂದುಕೊಳ್ಳಿ ಮತ್ತು 67, ಎಫ್ ಡಿ ವೈ ಸ್ಕ್ವೇರ್ ಅಂದರೆ ಅದೇ ಟೇಬಲಾಗಿರೋದೆ 287, ಮೈನಸ್. ಈಗ ಮೈನಸ್ ಸಿಗ್ಮಾ ಎಫ್ ಡಿ ಹೋಲ್ ಸ್ಕ್ವೇರ್ ಅಂದರೆ ಕಾಮನ್ ಆಗಿ ಇಲ್ಲೇನು ಬಂದಿರುತ್ತೆ ಎಫ್ ಡಿ ವೈ ಫಾರ್ಮುಲಾದಲ್ಲಿ, ಸೊ ಅದೇ ಎಫ್ ಡಿ ವೈ 119 ಹೋಲ್ ಸ್ಕ್ವೇರ್ ಮಾಡಬೇಕು. ಸೊ ಇಲ್ಲಿ 67 ಇಂಟು 231 ಮಾಡಿದ್ರೆ 15,477, ಮೈನಸ್ ಇವೆರಡನ್ನ ಗುಣಾಕಾರ ಮಾಡಿದ್ರೆ 13,447, ಡಿವೈಡೆಡ್ ಬೈ ರೂಟ್ 67 ಇಂಟು 261 ಮಾಡಿದ್ರೆ 17,487, ಮೈನಸ್. ಈಗ ಮೈನಸ್ 113 ಇಂಟು 113 ಮಾಡಿದ್ರೆ 12,769 ಮತ್ತು ಇಂಟಿಗೆ ಇಂಟು. ಓಕೆ. 67 ಇಂಟು 287 ಮಾಡಿದ್ರೆ 19,229 ಮತ್ತು ಮೈನಸ್. ಈಗ ಮೈನಸ್ 119 ಇಂಟು 119 ಮಾಡಿದ್ರೆ 14,187,
161. ಸೊ ಇದನ್ನು ಮಲ್ಟಿಪ್ಲೈ ಮಾಡಿ ಇದು ಸ್ಕ್ವೇರ್ ಮಾಡಬೇಕು ಅಂದರೆ 119 × 110 ಮಾಡಿದ್ರೆ ಇಷ್ಟು ಬರ್ತದೆ. ರೂಟ್ ಹಾಗೆ ಇರಲಿ. ಸೊ 15,477 ರೂಪಾಯಿನಾಗ 13,447 ರೂಪಾಯಿ ಕಳೆದ್ರೆ 2,030 ರೂಪಾಯಿ ಸಿಕ್ತು. ಸೊ ನೆಕ್ಸ್ಟು ಡಿವೈಡ್ ಬೈ ರೂಟ್ 4,718 ಇಂಟು 5,068 ಇವೆರಡನ್ನ ಗುಣಾಕಾರ ಅಂದರೆ ಇದರಲ್ಲಿ ಇದನ್ನು ಕಳೆದ್ರೆ 14,487 ರೂಪಾಯಿನಾಗ 12,769 ಕಳೆದ್ರೆ 769 ರೂಪಾಯಿ ಕಳೆದ್ರೆ 4,718 ರೂಪಾಯಿ ಇಂಟು 19,229 ರೂಪಾಯಿನಾಗ 14,161 ರೂಪಾಯಿ ಕಳೆದ್ರೆ 5,068. ಸೊ 2,030 ಹಾಗೆ ಇರಲಿ. ಸೊ ಇವೆರಡನ್ನ ಗುಣಾಕಾರ ಮಾಡಿದ್ರೆ 23,910,824 ರೂಪಾಯಿ ಸಿಗುತ್ತೆ. ಅದನ್ನು ರೂಟ್ ತೆಗೆದ್ರೆ 4,889 ರೂಪಾಯಿ 87 ಪೈಸೆ ರೂಟ್ ತೆಗೆದ್ರೆ ಸ್ಕ್ವೇರ್ ರೂಟ್ ಮಾಡಿದ್ರೆ 2,030 ಡಿವೈಡ್ ಬೈ 4,889.87 ಮಾಡಿದಾಗ R is equal to 0.415. ನೀವು ಪ್ರೊಬಬಲ್ ಎರರ್ ಬೇಕಾದ್ರೆ ನೀವು ಮಾಡ್ಕೊಳ್ರಿ, ಇದನ್ನೇ ಪ್ರೊಬಬಲ್ ಎರರ್ ಮಾಡ್ಕೋಬೋದು. ಪ್ರೊಬಬಲ್ ಎರರ್ ಆಫ್ 0.6745 ರೂಟ್ 1 ಮೈನಸ್ R ಸ್ಕ್ವಯರ್ ಡಿವೈಡ್ ಬೈ ರೂಟ್ n ಪ್ರೊಬಬಲ್ ಎರರ್ ಆಫ್ 0.6745 ಹಾಗೆ ಇರ್ತದೆ, 1 ಹಾಗೆ ಇರ್ತದೆ. R ಸ್ಕ್ವೇರಿಗೆ ಇದನ್ನು ಹಾಕ್ಕೊಳ್ರಿ. ಸೊ ರೂಟ್ n ಅಂದರೆ 67 ತೊಗೊಳ್ರಿ. ಓಕೆ, ನೀವು ಮುಂದೋದು ನೀವು ಮಾಡಿರಿ. ಓಕೆ, 1 ಹಾಗೆ ಇರಲಿ, ಬ್ರಾಕೆಟ್ನ ಹಾಕ್ಕೊಳ್ರಿ. 0.415 ಈಗ ಸ್ಕ್ವೇರ್ ಮಾಡ್ಕೊಳ್ರಿ ಡಿವೈಡ್ ಬೈ 67 ರೂಟ್. ಓಕೆ, ಈ ಥರ ನೀವು ಸ್ವಂತ ಬಿಡಿಸ್ರಿ ಮನೆಯಲ್ಲಿ. ಒಂದು ಭಾಗ R ಸ್ಕ್ವೇರಿಗೆ ಪ್ಲೇಸ್ ಏನು ಹಾಕಿದ್ವಿ, R ಸ್ಕ್ವೇರ್ ಅಂದ್ಕೊಳ್ಳಿ ಏನು ಬಂದು ಇಲ್ಲಿ 0. ಕಾಟ್ ಆಗಿದೆ 0.415 ಸ್ಕ್ವೇರ್ ಮಾಡ್ಕೊಂಡು 1ನಲ್ಲಿ ಈ 0.415 ಇದನ್ನು ಸ್ಕ್ವೇರ್ ಮಾಡ್ಕೊಂಡಾದ್ಮೇಲೆ 1ರಲ್ಲಿ ಇದನ್ನು ಕಳೆದಾದ್ಮೇಲೆ ಈ 67ಗೆ ರೂಟ್ ತೆಗಿರಿ, ತಕ್ಕೊಂಡು ಆಮೇಲೆ ಡಿವೈಡ್ ಬೈ ಮಾಡಿ ಇಂಟು ಇದಕ್ಕೆ ಮಾಡ್ಕೊಂಬಿಡ್ರಿ. ಪ್ರಾಬಲ್ ಎರರ್ ಸಿಗ್ತದೆ. ಥ್ಯಾಂಕ್ ಯು. ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಇದ್ದರೆ ಇದು ಮಾಡಿರಿ, ಮೆಸೇಜ್ ಹಾಕ್ರಿ ಅಥವಾ ಫೋನ್ ಮಾಡಿರಿ. ಓಕೆ, ಈಗ ಒಂದು ಸತಿ ವ್ಯೂ ನೋಡಿರಿ, ತೋರಿಸ್ತೀನಿ. ಇದು ವ್ಯೂ. ಓಕೆ, ಈಗ ಒಂದು ಹಾಳೆ ತಿರುಗಿಸ್ತೀನಿ ನಿಮಗೆ ಸಂಬಂಧಪಟ್ಟ ಮುಂದೆ. ಓಕೆ, ಇದು ಕ್ವಶನ್ ಫಾರ್ಮುಲಾ, ಇದಿಷ್ಟು ಕ್ವಶನ್. ಓಕೆ, ಇದಿಷ್ಟು ಆನ್ಸರ್ ಇದೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.